Hi students, good morning. Welcome to chemistry class. So last class ಅಲ್ಲಿ ನಾವು Lewis dot structures ಅನ್ನು ಬರೆಯೋದನ್ನ ಕಲಿತ್ಕೊಂಡಿದ್ದೀವಿ ಅಲ್ವಾ? And also we have studied about how to calculate the formal charge. So Lewis dot structures ಅನ್ನು ಬರೆಯುವಾಗ ನಾವು ಜನರಲ್ ಆಗಿ ಕೆಲವು ರೂಲ್ಸ್ ಅನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಅಲ್ವಾ? ಸೊ ಯಾವುದಾದ್ರು ರೂಲ್ಸ್ ಅಂತಂದ್ರೆ ಫಸ್ಟ್ ನಾವು ಏನು ಮಾಡಬೇಕು, ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಕೌಂಟ್ ಮಾಡ್ಕೋಬೇಕು. ಸೊ ಜನರಲ್ ಆಗಿ ಇಲ್ಲಿ ಎಲ್ಲರೂ ಮಿಸ್ಟೇಕ್ ಮಾಡುವಂಥದ್ದು ಏನು ಅಂತಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಬಿಟ್ಟು ಟೋಟಲ್ ಎಲೆಕ್ಟ್ರಾನ್ಸ್ ಅನ್ನ ಕೌಂಟ್ ಮಾಡ್ಕೊತಾರೆ. ಸೊ ಅದು ರಾಂಗ್ ಆಗುತ್ತೆ. ಸೊ ನಾವು ಕೌಂಟ್ ಮಾಡಬೇಕಾಗಿದ್ದು ಬರೀ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಕೌಂಟ್ ಮಾಡ್ಕೋಬೇಕು. ಸೊ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಸೊ ಅದ್ರಿಗೆ ಇನ್ನೂ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ NF3 ಅಂತ ಮಾಲಿಕ್ಯೂಲ್ ತಗೊಂಡು, ಸೊ ನೈಟ್ರೋಜನ್ ಟ್ರೈಫ್ಲೋರೈಡ್. ಸೊ ಈ ನೈಟ್ರೋಜನ್ ಟ್ರೈಫ್ಲೋರೈಡ್ ಅಲ್ಲಿ ಇರುವಂಥ ಎಲಿಮೆಂಟ್ಸ್ ಯಾವ್ಯಾವಿದೆ? ಒಂದು ನೈಟ್ರೋಜನ್ ಇದೆ ಆ್ಯಂಡ್ ನೆಕ್ಸ್ಟ್ ಎಲಿಮೆಂಟ್ ಇರುವಂಥದ್ದು ಯಾವುದು? ಫ್ಲೋರಿನ್ ಅಲ್ವಾ? ಸೊ ನೈಟ್ರೋಜನ್ ಅಟಾಮಿಕ್ ನಂಬರ್ ಬಂದು 7. ಸೊ ಇದರ ಕಾನ್ಫಿಗರೇಷನ್ ಏನು ಬರುತ್ತೆ? 1s2 2s2 ಆ್ಯಂಡ್ ಇಟ್ ಈಸ್ 2p 2 4 ಇನ್ನು 3 ಎಲೆಕ್ಟ್ರಾನ್ಸ್ ಮಿಕ್ಕಿದೆ. ಸೊ ಆ 3 ಎಲೆಕ್ಟ್ರಾನ್ಸನ್ನು ಬರೀತಾ ಇದ್ದೀವಿ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತಂದ್ರೆ ಏನು? ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿ ಆರ್ಬಿಟಾಲ್ಸ್. ಸೊ ಈ ಆರ್ಬಿಟಾಲ್ಸ್ ಅಲ್ಲಿ ಯಾವ ಥರ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನೇ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಅದನ್ನು ನೀವು ಡೀಟೇಲ್ ಆಗಿ ಯಾವ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೀಬೇಕು ಅನ್ನೋದನ್ನ ಅಟಾಮಿಕ್ ಸ್ಟ್ರಕ್ಚರ್ ಚಾಪ್ಟರ್ ಅಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಓಕೆ, ಸೊ ನೈಟ್ರೋಜನ್ ಅಲ್ಲಿ ಇವಾಗ ಔಟರ್ ಮೋಸ್ಟ್ ಆರ್ಬಿಟಾಲ್ ಅಂತಂದ್ರೆ ಲಾಸ್ಟ್ ಶೆಲ್ ಯಾವ್ದಿರುತ್ತೋ ಅದನ್ನೇ ನಾವು ಔಟರ್ ಮೋಸ್ಟ್ ಆರ್ಬಿಟಾಲ್ ಅಂತ ಕರಿತೀವಿ. ಇವಾಗ ಇಲ್ಲಿ ಫಸ್ಟ್ 1s ಅಂತ ಇದೆ, ನೆಕ್ಸ್ಟ್ ಬಂದು ಸೆಕೆಂಡ್ ಶೆಲ್ ಬಂದಿದೆ ಅಲ್ವಾ? ಸೊ ಇದು ಲಾಸ್ಟ್ ಶೆಲ್. ಈ ಲಾಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಈ ಎಲೆಕ್ಟ್ರಾನ್ಸ್ ಅನ್ನ ಮಾತ್ರ ನಾವು ಏನಂತ ಕರಿಬೇಕು? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿಬೇಕು. ಸೊ ಎಲೆಕ್ಟ್ರಾನ್ಸ್ ಅಂತಂದ್ರೆ ಈ ಎಲ್ಲಾ ಎಲೆಕ್ಟ್ರಾನ್ಸ್ ಆಗುತ್ತೆ, ಬಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿಬೇಕು ಅಂತಂದ್ರೆ ಔಟರ್ ಮೋಸ್ಟ್ ಆರ್ಬಿಟಾಲ್ ಅಲ್ಲಿ ಇರುವಂತದನ್ನು ಮಾತ್ರ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿಬೇಕು. ಸೊ ಇವಾಗ ನೈಟ್ರೋಜನ್ ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಬರ್ತಾ ಇದೆ? 3 + 2 5 ಅಲ್ವಾ? ಸೊ ಅದೇ ತರ ಫ್ಲೋರಿನ್ ತಗೊಂಡ್ರೆ ಅಟಾಮಿಕ್ ನಂಬರ್ 9. ಸೊ ಇದರ ಕಾನ್ಫಿಗರೇಷನ್ ಬಂದು 1s2 2s2 ಆ್ಯಂಡ್ ಇಟ್ ಈಸ್ 2p. ಎಷ್ಟು ಬರಬೇಕಿನ್ನ? 2 4 ಎಲೆಕ್ಟ್ರಾನ್ಸ್ ಆಗಿದೆ. ಇನ್ನು ರಿಮೈನಿಂಗ್ ಇರುವಂಥದ್ದು 9 - 4. ಸೊ ಎಷ್ಟು ಬರಬೇಕಿನ್ನ? 5 ಎಲೆಕ್ಟ್ರಾನ್ಸ್ ಅಲ್ವಾ? ಸೊ ದಟ್ ಈಸ್ 1s2 2s2 2p 5. ಸೊ 5 6 7 8 9 ಎಲೆಕ್ಟ್ರಾನ್ಸ್. ಸೊ ಇಲ್ಲೂ ಔಟರ್ ಮೋಸ್ಟ್ ಆರ್ಬಿಟಾಲು 2s2 2p 5. ಸೊ ಇಲ್ಲಿರುವಂಥ ಎಲೆಕ್ಟ್ರಾನ್ಸ್ ಎಷ್ಟಿದೆಯೋ ಆ ಎಲೆಕ್ಟ್ರಾನ್ಸ್ ಅನ್ನೇ ನಾವೇನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಇಲ್ಲಿ? ದಟ್ ಈಸ್ 5 + 2 7 ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಕೌಂಟ್ ಮಾಡಿದಾಗಿದ ತಕ್ಷಣ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನೈಟ್ರೋಜನ್ ಒಂದೇ ಆಟಮ್ ಇದೆ ಅಂದರೆ ಇವಾಗ ನಾನು ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಕೌಂಟ್ ಮಾಡ್ತಾ ಇದ್ದೀನಿ. ಸೊ ದ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದಿ ಆಲ್ ದಿ ಆಟಮ್ಸ್ ಪ್ರೆಸೆಂಟ್ ಇನ್ ದಿ ಮಾಲಿಕ್ಯೂಲ್. ಸೊ ಆ ಮಾಲಿಕ್ಯೂಲ್ ಇರುವಂಥ ಎಲ್ಲ ಆಟಮ್ಸ್ದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಆಡ್ ಮಾಡಬೇಕು. ಸೊ ಇವಾಗ ನೈಟ್ರೋಜನ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರ್ತದೆ? 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ಲಸ್ ಒಂದು ಫ್ಲೋರಿನ್ ಆಟಮ್ ಅಲ್ಲಿ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಸೊ ಹಾಗಾದ್ರೆ ನಂಬರ್ ಆಫ್ ಫ್ಲೋರಿನ್ ಆಟಮ್ಸ್ ಎಷ್ಟಿದೆ? 3. ಅವಾಗ ಏನು ಮಾಡಬೇಕು? 3 × 7. ಸೊ ಇವೆರಡನ್ನ ಕೌಂಟ್ ಮಾಡಿದ್ರೆ ಏನು ಬರುತ್ತೆ? ದಟ್ ಈಸ್ ಈಕ್ವಲ್ ಟು, ಸೊ ದಟ್ ಈಸ್ 5 + 7 × 3 ದಟ್ ಈಸ್ ಈಕ್ವಲ್ ಟು 21. ಸೊ 21 + 5 ಎರಡನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ದಟ್ ಈಸ್ ಈಕ್ವಲ್ ಟು 26. ಸೊ ಇವಾಗ NF3 ಮಾಲಿಕ್ಯೂಲ್ ಅಲ್ಲಿ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರಬೇಕು? 26 ಎಲೆಕ್ಟ್ರಾನ್ಸ್ ಇರಬೇಕು. ಸೊ ಈ 26 ಎಲೆಕ್ಟ್ರಾನ್ಸ್ ಅನ್ನು ನಾವು ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ನೋಡಿದ್ರೆ ಫಸ್ಟ್ ನಾವು ಏನು ಬರೀಬೇಕು? ಸ್ಕೆಲಿಟನ್ ಸ್ಟ್ರಕ್ಚರ್ ಅನ್ನು ಬರ್ಕೋಬೇಕು. ಸೊ ಇದರಲ್ಲಿ ಒಂದು ನೈಟ್ರೋಜನ್ ಇದೆ ಆ್ಯಂಡ್ 3 ಫ್ಲೋರಿನ್ ಆಟಮ್ಸ್ ಇದೆ. ಸೊ ಈ 3 ಫ್ಲೋರಿನ್ ಆಟಮ್ಸನ್ನು ಯಾವುದ್ರ ಸುತ್ತಲೂ ಅರೇಂಜ್ ಮಾಡಬೇಕು ಅಂದರೆ ನೈಟ್ರೋಜನ್ ಸುತ್ತಲೂ ಅರೇಂಜ್ ಮಾಡಬೇಕು. ಸೊ ನಾವಿಲ್ಲಿ ಫ್ಲೋರಿನ್ ಅನ್ನು ಅಷ್ಟೇ ಎಲ್ಲಂದ್ರೆ ಎಲ್ಲಿ ಬರೆಯಂಗಿಲ್ಲ. ಯಾಕೆ ಅಂತಂದ್ರೆ ಸೊ ಈ ಫ್ಲೋರಿನ್ ಆಟಮ್ಸು ಸೆಂಟ್ರಲ್ ಆಟಮ್ ಅಲ್ಲಿರುವಂಥ ನೈಟ್ರೋಜನ್ಗೆ ಅಟ್ಯಾಚ್ ಆಗಿದೆ.
ಸೊ ಅದನ್ನು ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಇಲ್ಲಿ ಎಫ್ ಬರೆದು ಇಲ್ಲಿ ಎನ್ ಬರಿಬಾರ್ದು. ಅಂದರೆ ಅರ್ಥ 3 ಫ್ಲೂರಿನ್ ಆಟಮ್ಸು ಯಾವುದಕ್ಕೆ ಅಟ್ಯಾಚ್ ಆಗಿದೆ, ನೈಟ್ರೋಜನ್ಗೆ ಅಟ್ಯಾಚ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ನೆಕ್ಸ್ಟ್ ಇವಾಗ ಎಲೆಕ್ಟ್ರಾನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಲೆಕ್ಟ್ರಾನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಏನು ಮಾಡಬೇಕು, ಪ್ರತಿ 2 ಆಟಮ್ಸ್ ಮಧ್ಯದಲ್ಲಿ ಒಂದೊಂದು ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಫಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ಒಂದು ಪೇರನ್ನು ಬರಿತಾ ಇದ್ದೀನಿ, ನೆಕ್ಸ್ಟ್ ಇಲ್ಲಿ ಒಂದು ಪೇರನ್ನು ಬರಿತಾ ಇದ್ದೀನಿ, ನೆಕ್ಸ್ಟ್ ಇಲ್ಲೊಂದು ಪೇರನ್ನು ಬರಿತಾ ಇದ್ದೀನಿ. ಟೋಟಲ್ ಆಗಿ ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು, 2, 4, 6 ಎಲೆಕ್ಟ್ರಾನ್ಸ್ ಆಯಿತು. ಇನ್ನು ರಿಮೈನಿಂಗ್ 20 ಎಲೆಕ್ಟ್ರಾನ್ಸನ್ನು ನಾವೇನು ಮಾಡಬೇಕು ಅಂತಂದರೆ ಫಸ್ಟು ಎಂಡಲ್ಲಿರುವಂಥ ಆಟಮ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಲ್ಲಿ ಎಂಡಲ್ಲಿರುವಂಥ ಆಟಮ್ಸ್ ಅಂತಂದರೆ ಯಾವುದು, ಫ್ಲೂರಿನ್ ಆಟಮ್ಸ್ ಅಲ್ವಾ. ಸೆಂಟ್ರಲ್ಲಿರುವಂಥ ಆಟಮ್ ನೈಟ್ರೋಜನ್, ಎಂಡಲ್ಲಿರುವಂಥ ಆಟಮ್ಸ್ ಯಾವುದು ಅಂತಂದರೆ ಫ್ಲೂರಿನ್. ಸೊ ಫಸ್ಟು ನಾವು ಎಲೆಕ್ಟ್ರಾನ್ಸನ್ನು ಎಂಡ್ ಆಟಮ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ ಏನು ಮಾಡಿದ್ವಿ, ಕೌಂಟ್ ದಿ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಆಲ್ ದಿ ಆಟಮ್ಸ್ ಪ್ರೆಸೆಂಟ್ ಇನ್ ದಿ ಮಾಲಿಕ್ಯೂಲ್. ಆ್ಯಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ವಿ, ರೈಟ್ ದಿ ಸ್ಕೆಲಿಟನ್ ಸ್ಟ್ರಕ್ಚರ್. ಸೊ ಸ್ಕೆಲಿಟನ್ ಸ್ಟ್ರಕ್ಚರ್ ಬರೆದಿದ್ದಾದ್ಮೇಲೆ ಏನು ಮಾಡಿದ್ವಿ, ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್. ದಟ್ ಈಸ್ write one pair of electrons between the atoms. Then the remaining electrons are to be distributed to the end atoms. So ivaga 2, 4, 6 ಆಯಿತು, and 7, 8, 9, 10, 11, 12. ಸೊ ಇಲ್ಲಿ ಎಲೆಕ್ಟ್ರಾನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡುವಾಗೂ ಅಷ್ಟೇ ಎಷ್ಟಂದೇ ಅಷ್ಟು ಎಲೆಕ್ಟ್ರಾನ್ಸನ್ನು ಬರಿಬಾರ್ದು. ಸೊ ಒಂದು ಆಟಮ್ಸ್ಗೆ ಎಲೆಕ್ಟ್ರಾನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟಿರಬೇಕು ಅಂತಂದರೆ 8 ಎಲೆಕ್ಟ್ರಾನ್ಸ್ ಆಗಿರಬೇಕು. ಅದನ್ನು ಆಕ್ಟೆಟ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಒಂದು ಆಟಮಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು, 8 ಎಲೆಕ್ಟ್ರಾನ್ಸ್ ಮಾತ್ರ ಇರಬೇಕು. ಸೊ 2, 4, 6, 8 ಎಲೆಕ್ಟ್ರಾನ್ಸ್ ಆಯಿತು. ಸೊ ಅಂದರೆ ಟೋಟಲ್ ಆಗಿ 2, 4, 6, 8, 10, 12, 13, 14, 15, 16, 17, 18, 19, 20, 21, 22, 23, 24, 25, 26. ನೋಡಿ, ಎಲ್ಲ ಫ್ಲೂರಿನ್ಗೆ ಎಲೆಕ್ಟ್ರಾನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾದಮೇಲೆ ಮಿಕ್ಕಿರೋಂಥ ಇನ್ನೆರಡು ಎಲೆಕ್ಟ್ರಾನ್ಸನ್ನು ನಾನು ಯಾವುದಕ್ಕೆ ಬರೆದಿದ್ದೀನಿ, ನೈಟ್ರೋಜನ್ ಬರೆದಿದ್ದೀನಿ. ಇದು ಏನು ಕರೆಕ್ಟ್ ಮೆಥಡ್ ಲೆವಿಸ್ ಸ್ಟ್ರಕ್ಚರ್ ಬರೆಯೋದಕ್ಕೆ. ಸೊ ನಾವು ತಗೊಳ್ಳೋಂಥದ್ದು ವೇಲೆನ್ಸ್ ಎಲೆಕ್ಟ್ರಾನ್ಸೇ ಕೌಂಟ್ ಮಾಡ್ಕೊಂಡಿರಬೇಕು, ಬೇರೆ ಯಾವ ಎಲೆಕ್ಟ್ರಾನ್ಸನ್ನು ತಗೋಬಾರ್ದು. ನೆಕ್ಸ್ಟ್ ಇವಾಗ ಎಲ್ಲ ಆಟಮ್ಸಲ್ಲೂ 8 ಎಲೆಕ್ಟ್ರಾನ್ಸ್ ಇದೆಯಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸಪೋಸ್ ಏನಾದರೂ 8 ಎಲೆಕ್ಟ್ರಾನ್ಸ್ ಪ್ರತಿಯೊಂದು ಆಟಮಲ್ಲೂ ಇಲ್ಲ ಅಂತಂದರೆ ಅಂಥ ಕಂಡೀಷನಲ್ಲಿ ಏನು ಮಾಡಬೇಕು, ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿರೋಂಥ ಎಲೆಕ್ಟ್ರಾನ್ಸನ್ನು ನಾವು ಶಿಫ್ಟ್ ಮಾಡಬೇಕು. ಅಂದರೆ ಯಾವುದ್ರ ಕಡೆ ಶಿಫ್ಟ್ ಮಾಡ್ತೀವಿ, ಯಾವ ಆಟಮಲ್ಲಿ ಎಲೆಕ್ಟ್ರಾನ್ಸು ಕಡಿಮೆ ಇರುತ್ತೋ ಆ ಆಟಮ್ ಕಡೆಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ನಾವು ಶಿಫ್ಟ್ ಮಾಡಿ ಮಲ್ಟಿಪಲ್ ಬಾಂಡ್ಸನ್ನು ಬರಿಬೇಕು. ಸೊ ಮಲ್ಟಿಪಲ್ ಬಾಂಡ್ಸ್ ಬಂದಾಗನೇ ಅಂದರೆ ಏನು, ಡಬಲ್ ಬಾಂಡ್ಸ್ ಇಲ್ಲ ಟ್ರಿಪಲ್ ಬಾಂಡ್ಸ್ ಬರೋದು ಯಾವಾಗ ಅಂತಂದರೆ, ಸೊ ಇಲ್ಲಿ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ನಾವು ಜಾಸ್ತಿ ಬರೆದ್ರೆ, ಒಂದು ಪೇರ್ಗಿಂತ ಜಾಸ್ತಿ ಬರೆದಿದ್ದೀವಿ ಅಂತಂದರೆ ಆವಾಗ ಫಾರ್ಮೇಷನ್ ಆಗುತ್ತೆ. ಜನರಲ್ ಆಗಿ ಮಲ್ಟಿಪಲ್ ಬಾಂಡ್ಸ್ ಅಂತ ಕರಿತೀವಿ. ಸೊ ಇವಾಗ ಇಲ್ಲಿ ನೋಡಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡೋಣ. ಸೊ ಫ್ಲೂರಿನಲ್ಲಿ ಎಷ್ಟಿದೆ, 2, 4, 6, 8. ಸೊ ಇಲ್ಲಿ ಟೋಟಲ್ ಆಗಿ 8 ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಸೊ ಅಂದರೆ ಇದು ಆಕ್ಟೆಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಈ ಫ್ಲೂರಿನಲ್ಲೂ ಚೆಕ್ ಮಾಡಿ, ದಟ್ ಈಸ್ 2, 4, 6, 8. ಇಲ್ಲೂ 8 ಎಲೆಕ್ಟ್ರಾನ್ಸ್ ಇದೆ. ನೆಕ್ಸ್ಟ್ ಈ ಫ್ಲೂರಿನ್ ಆಟಮ್ಸಲ್ಲಿ ಚೆಕ್ ಮಾಡಿ. ಸೊ ಇಲ್ಲೂ 2, 4, 6, 8 ಎಲೆಕ್ಟ್ರಾನ್ಸ್ ಇದೆ. ಇನ್ನು ನೈಟ್ರೋಜನ್ನಲ್ಲಿ ಎಲೆಕ್ಟ್ರಾನ್ಸನ್ನು ಚೆಕ್ ಮಾಡಿದ್ರೆ ಸೊ ಎಷ್ಟು ಎಲೆಕ್ಟ್ರಾನ್ಸ್ ಬರ್ತಾ ಇದೆ, 2, 4, 6, 8 ಎಲೆಕ್ಟ್ರಾನ್ಸ್ ಇಲ್ಲೂ ಬರ್ತಾ ಇದೆ ಅಲ್ವಾ. ಸೊ ಅಂದರೆ ನಾವು ಯಾವುದು ಮಲ್ಟಿಪಲ್ ಬಾಂಡ್ಸನ್ನು ಬರೆಯೋ ಅವಸರ ಇಲ್ಲ. ಸೊ ಯಾಕೆ ಇಲ್ಲಿ ನಾವು ಮಲ್ಟಿಪಲ್ ಬಾಂಡ್ಸನ್ನು ಬರೀತಾ ಇಲ್ಲ ಅಂತಂದರೆ, ಆಲ್ರೆಡಿ ಪ್ರತಿಯೊಂದು ಆಟಮಲ್ಲೂ ನಾವು ಬರೆದಿರೋಂಥ ಫಸ್ಟ್ ಸ್ಟ್ರಕ್ಚರಲ್ಲೇ ಎಲ್ಲ ಆಟಮ್ಸಲ್ಲೂ 8 ಎಲೆಕ್ಟ್ರಾನ್ಸ್ ಬಂದುಬಿಟ್ಟಿದೆ. ಸೊ ಆವಾಗ ಮಾಲಿಕ್ಯೂಲ್ಸ್ದು ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ದಟ್ ಈಸ್ ನೈಟ್ರೋಜನ್ ಆ್ಯಂಡ್ 3 fluorine atoms, and these 3 fluorine atoms are linked by a single pair of electrons ಅಲ್ವಾ. ಆ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೇ ನಾನೊಂದು ಸ್ಮಾಲ್ ಹಾರಿಜೆಂಟಲ್ ಲೈನ್ ಬರೆದಿದ್ದೀನಿ, ಅದನ್ನೇ ನಾವು ಸಿಂಗಲ್ ಬಾಂಡ್ ಅಂತ ಕರಿತೀವಿ. ಸೊ ಇನ್ನು ರಿಮೈನಿಂಗ್ ಎಲೆಕ್ಟ್ರಾನ್ಸು ಫ್ಲೂರಿನಲ್ಲಿ ಈ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗದಿರೋ ಇರುವಂಥ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೋ ಆ ಎಲೆಕ್ಟ್ರಾನ್ಸನ್ನು ಬರಿಬೇಕು. ಎಷ್ಟಿದೆ ಇನ್ನು ನೋಡಿ, ಈ ಎಲೆಕ್ಟ್ರಾನ್ಸ್ ಮಾತ್ರನೇ ನೈಟ್ರೋಜನ್ ಜೊತೆ ಮ್ಯೂಚುವಲ್ ಶೇರ್ ಮಾಡಿಕೊಂಡು ಒಂದು ಬಾಂಡ್ ಫಾರ್ಮೇಷನ್ ಆಗಿರೋದು ಅಲ್ವಾ. ಇನ್ನು ರಿಮೈನಿಂಗ್ 3 ಪೇರ್ಸ್ ಹಂಗೆ ಇದೆ. ಆ 3 ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು
ನಾನು ಅದೇ ಥರ ಬರಿತಾ ಇದ್ದೀನಿ. ಆ್ಯಂಡ್ ಅದೇ ಥರ ಈ ಫ್ಲೂರಿನಲ್ಲೂ 3 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದೇ ಥರ ಇದೆ. ಸೊ ಇದರಲ್ಲೂ 3 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಹಂಗೆ ಇದೆ. ಇನ್ನು ನೈಟ್ರೋಜನಲ್ಲೂ 1 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದೇ ಥರ ಇದೆ ಅಲ್ವಾ. ಅಂದರೆ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗದಿರೋ ಇರೋಂಥ ಎಲೆಕ್ಟ್ರಾನ್ಸ್ ಯಾವ ಇರುತ್ತೋ ಈ ಎಲೆಕ್ಟ್ರಾನ್ಸನ್ನು ನಾವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲೆಕ್ಟ್ರಾನ್ಸಲ್ಲಿ 2 ಥರ, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಆ್ಯಂಡ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಇರುತ್ತೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಯಾವುದು ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿಲ್ವೋ ಆ ಎಲೆಕ್ಟ್ರಾನ್ಸನ್ನು ನಾವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ದಟ್ ಈಸ್ ದಿ ಎಲೆಕ್ಟ್ರಾನ್ಸ್ ವಿಚ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ದಿ ಬಾಂಡಿಂಗ್ ಆ್ಯಂಡ್ ದ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿ ಬಾಂಡಿಂಗ್. ಸೊ ಇವಾಗ ಈ ಎಲೆಕ್ಟ್ರಾನ್ಸ್ ನೋಡಿ, ಇಲ್ಲೊಂದು ಬಾಂಡ್ ಫಾರ್ಮೇಷನ್ ಆಗಿದೆ. ಈ ಬಾಂಡ್ ಅಂತಂದರೆ ಏನಿರುತ್ತೆ, ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ. ಈ 2 ಎಲೆಕ್ಟ್ರಾನ್ಸು ನಾವು ಏನಂತ ಕರಿಬೇಕು ಅಂತಂದರೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿಬೇಕು. ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಯಾಕೆ ಇದನ್ನು ಬಾಂಡ್ ಪೇರ್ ಅಂತ ಕರಿತೀವಿ ಅಂತಂದರೆ ದಿ ಎಲೆಕ್ಟ್ರಾನ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿ ಬಾಂಡಿಂಗ್. ಯಾವ ಎಲೆಕ್ಟ್ರಾನ್ಸು ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗುತ್ತೋ ಆ ಎಲೆಕ್ಟ್ರಾನ್ಸನ್ನು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಬರೀಬೇಕು. ಸೊ ಇದು ಸಿಂಪಲ್ ಮೆಥಡ್. ಸೊ ಯಾವುದೇ ಮಾಲಿಕ್ಯೂಲ್ ಆಗಿರ್ಬೋದು, ಫಸ್ಟು ನೀವು ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ಕೌಂಟ್ ಮಾಡ್ಕೊಳ್ಳಿ. ಸಪೋಸ್ ಏನಾದರೂ ಚಾರ್ಜಸ್ ಇದ್ದರೆ ಸೊ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನೆಗೆಟಿವ್ ಚಾರ್ಜ್ ಏನಾದರೂ ಮಾಲಿಕ್ಯೂಲ್ ಮೇಲ್ಗಡೆ ಮೆನ್ಷನ್ ಮಾಡಿದರೆ ಅಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ನೀವೇನು ಮಾಡಬೇಕು, ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗೆ ಆ್ಯಡ್ ಮಾಡಬೇಕು. ಇವಾಗ -1 ಕೊಟ್ಟಿದ್ದ ಅಂದ್ಕೊಳ್ಳಿ, ಅಂದರೆ 1 ಎಲೆಕ್ಟ್ರಾನ್ ಆ್ಯಡ್ ಮಾಡಿ. 2 ಮೈನಸ್ ಅಂತ ಕೊಟ್ಟಿದ್ದ ಅಂದ್ಕೊಳ್ಳಿ, ಆವಾಗ ಏನು ಮಾಡಬೇಕು, 2 ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಬೇಕು. 3 ಮೈನಸ್ ಅಂತ ಕೊಟ್ಟಿದ್ದ ಅಂದ್ಕೊಳ್ಳಿ, ಆವಾಗ ಏನು ಮಾಡಬೇಕು, 3 ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗೆ ಆ್ಯಡ್ ಮಾಡ್ಕೋಬೇಕು. ಸೊ ಅದೇ ಏನಾದರೂ ಪ್ಲಸ್ ಚಾರ್ಜ್ ಕೊಟ್ಟಿದ್ದ ಅಂದ್ಕೊಳ್ಳಿ, ಸೊ ಇದು ಯಾವಾಗ ಮೈನಸ್ ಚಾರ್ಜ್ ಕೊಟ್ಟಿದ್ರೆ ನಾವು ಇದನ್ನು ಆ್ಯಡ್ ಮಾಡ್ತೀವಿ. ಪ್ಲಸ್ ಚಾರ್ಜ್ ಕೊಟ್ಟಿದ್ದ ಅಂದ್ಕೊಳ್ಳಿ, ಅಷ್ಟು ಎಲೆಕ್ಟ್ರಾನ್ಸನ್ನು ನೀವು ಏನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಅಂತಂದ್ರೆ ಏನು, ರಿಮೂವ್ ಮಾಡಬೇಕು. ಇವಾಗ +1 ಕೊಟ್ಟಿದ್ರೆ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 1 ಎಲೆಕ್ಟ್ರಾನನ್ನು ರಿಮೂವ್ ಮಾಡಿ. +2 ಕೊಟ್ಟಿದ್ದ, ಆವಾಗ ಏನು ಮಾಡಬೇಕು, 2 ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಬೇಕು. +3 ಕೊಟ್ಟಿದ್ದ, ಆವಾಗ 3 ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಬೇಕು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಜನರಲ್ ಆಗಿ ಪ್ಲಸ್ ಅಂತಂದರೆ ನಾವು ಯಾವಾಗಲೂ ಆ್ಯಡ್ ಮಾಡುವಂಥ ನೇಚರ್ ಇದೆ. ಅಂದರೆ ಏನು, ಮ್ಯಾಥಮೆಟಿಕ್ಸಲ್ಲಿ ಎಲ್ಲೇ ಪ್ಲಸ್ ಬಂದರೂ ಆ್ಯಡ್ ಮಾಡಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಆ ಥರ ಅಲ್ಲ. ನಾವು ಯಾವುದೇ ಒಂದು ಮಾಲಿಕ್ಯೂಲ್ಗೆ ಪ್ಲಸ್ ಚಾರ್ಜ್ ಇದೆ ಅಂತಂದರೆ ಅಷ್ಟು ಎಲೆಕ್ಟ್ರಾನ್ಸು ಕಡಿಮೆ ಇದೆ ಅಂತ ಅರ್ಥ. ಮೈನಸ್ ಚಾರ್ಜ್ ಇದೆ ಅಂತಂದರೆ ಅಷ್ಟು ಎಲೆಕ್ಟ್ರಾನ್ಸು ಎಕ್ಸ್ಟ್ರಾ ಮಾಲಿಕ್ಯೂಲಲ್ಲಿ ಇದೆ ಅಂತ ಅರ್ಥ. ಸೊ ಅದಕ್ಕೆ ಮೈನಸ್ ಎಲ್ಲಾದರೂ ಮಾಲಿಕ್ಯೂಲ್ ಮೇಲ್ಗಡೆ ಇದ್ದರೆ ಅಷ್ಟು ಎಲೆಕ್ಟ್ರಾನ್ಸನ್ನು ನೀವೇನು ಮಾಡಬೇಕು, ಆ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗೆ ಆ್ಯಡ್ ಮಾಡಬೇಕು. ಸಪೋಸ್ ಪ್ಲಸ್ ಚಾರ್ಜ್ ಏನಾದರೂ ಇದೆ ಅಂತಂದರೆ ಅಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ನೀವೇನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು, ರಿಮೂವ್ ಮಾಡಬೇಕು. ಓಕೆನಾ. ಸೊ ಮೈನಸ್ ಇದ್ದರೆ ಆ್ಯಡ್ ಮಾಡಿ, ಪ್ಲಸ್ ಇದ್ದರೆ ಸಬ್ಟ್ರ್ಯಾಕ್ಟ್ ಮಾಡಿ ಆರ್ ರಿಮೂವ್ ಮಾಡಿ ಎಲೆಕ್ಟ್ರಾನ್ಸನ್ನು. ಸೊ ಅವಾಗ ಎಲೆಕ್ಟ್ರಾನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಟ್ ಮಾಡಿರೋದ್ರಲ್ಲಿ ಪ್ರತಿಯೊಂದು ಆಟಮಲ್ಲೂ 8 ಎಲೆಕ್ಟ್ರಾನ್ಸ್ ಬಂದಿಲ್ಲ ಅಂತಂದರೆ ಆವಾಗ ನಾವು ಬಿಟ್ವೀನ್ ದಿ ಆಟಮ್ಸು ಒಂದು ಪೇರ್ ಇರೋದನ್ನು 2 ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಬರೆದು ಫಸ್ಟು ಟ್ರಯಲ್ ಮಾಡಬೇಕು, ಚೆಕ್ ಮಾಡಬೇಕು. ಸೊ ಸ್ಯಾಟಿಸ್ಫೈ ಆಯಿತಾ, 8 ಎಲೆಕ್ಟ್ರಾನ್ಸ್ ಬಂತಾ ಅಂತ. ಬಂದಿಲ್ಲ ಅಂದ್ಕೊಳ್ಳಿ, ಇನ್ನೂ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಬರೀರಿ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಏನೂ ಇಲ್ಲ. ಆ ಒಂದು ಪೇರ್ ಎಕ್ಸ್ಟ್ರಾ ಬರೆಯುವಂಥದ್ದು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿ ಬರೀಬಾರ್ದು. ಅದರಲ್ಲಿರುವಂಥ ಎಲೆಕ್ಟ್ರಾನ್ಸನ್ನೇ ಏನು ಮಾಡಬೇಕು, ಅಡ್ಜಸ್ಟ್ ಮಾಡಿ ಶಿಫ್ಟ್ ಮಾಡಿ ಬರೀಬೇಕಷ್ಟೆ. ಸೊ ಇದು ಲೆವಿಸ್ ಡಾಟ್ ಸ್ಟ್ರಕ್ಚರ್ಸ್ ಅಲ್ವಾ. ಆ್ಯಂಡ್ ಆಲ್ಸೋ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ಫಾರ್ಮಲ್ ಚಾರ್ಜಸನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಫಾರ್ಮಲ್ ಚಾರ್ಜ್ ಅಂತಂದ್ರೇನು, ಯಾವುದೇ ಒಂದು ಮಾಲಿಕ್ಯೂಲ್ಗೆ ಒಂದು ಚಾರ್ಜ್ ಕೊಟ್ಟಿದ್ದಾನೆ ಅಂತಂದರೆ, ಅಂದರೆ ಅದ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಇನ್ನೂ ಒಂದು ತಗೊಳ್ಳೋಣ, ಕಾರ್ಬೋನೇಟ್ ಅಂತ ತಗೋಣ, CO3 2-. ಇವಾಗ ಇಲ್ಲಿ 2- ಅನ್ನೋ ಚಾರ್ಜ್ ಕೊಟ್ಟಿರೋದು ಇಟ್ ಈಸ್ ನಾಟ್ ಫಾರ್ ದಿ ಆಕ್ಸಿಜನ್ ಆಟಮ್. ಇದು ಬರೀ ಈ ಆಕ್ಸಿಜನ್ ಮೇಲ್ಗಡೆ ಇದೆ ಅಂತಂದರೆ ಈ ಚಾರ್ಜ್ ಕೊಟ್ಟಿರೋದು ಆಕ್ಸಿಜನ್ ಆಟಮ್ದು ಮಾತ್ರ ಚಾರ್ಜ್ ಕೊಟ್ಟಿದ್ದಾನೆ ಅಂತ ಅನ್ಕೋಬಾರ್ದು, ಅದು ರಾಂಗ್ ಕಾನ್ಸೆಪ್ಟ್. ಅದು ಈ ಚಾರ್ಜ್ ಕೊಟ್ಟಿರೋದು ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಎಂಟೈರ್ ಮಾಲಿಕ್ಯೂಲ್. ಈ ಚಾರ್ಜ್ ಏನು ಕೊಟ್ಟಿರ್ತಾನೋ ಆ ಚಾರ್ಜು ಕಾರ್ಬನ್ಗೂ ಸೇರುತ್ತೆ, ಆಕ್ಸಿಜನ್ಗೂ ಸೇರುತ್ತೆ. ಅಂದರೆ ಟೋಟಲ್ ಎಂಟೈರ್ ಮಾಲಿಕ್ಯೂಲ್ದು ಚಾರ್ಜನ್ನು ಕೊಟ್ಟಿರೋವಂಥದ್ದು ಇದು. ಇಟ್ ಈಸ್ ನಾಟ್ ಫಾರ್ ದಿ ಸಿಂಗಲ್ ಆಟಮ್. ಸೊ ಇದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು.
ಇದೇ ಮಾಲಿಕ್ಯೂಲ್ ಅಲ್ಲ, ನೀವು ಯಾವುದೇ ಮಾಲಿಕ್ಯೂಲ್ ತಗೊಳ್ಳಿ. ಸೊ NO3 ಮೈನಸ್ ಅಂತಲೂ ತಗೊಳ್ಳಿ. ಸೊ ಈ ನೆಗೆಟಿವ್ ಚಾರ್ಜ್ ಕೊಟ್ಟಿರೋದು ಬರೀ ಆಕ್ಸಿಜನ್ ಆಟಮ್ದು ಚಾರ್ಜ್ ಎಲ್ಲ ಕೊಟ್ಟಿರೋದು ಅವನು. ಈ ಮೈನಸ್ ಚಾರ್ಜ್ ಅನ್ನೋದು ಇಟ್ ಈಸ್ ಫಾರ್ ದಿ ಎಂಟೈರ್ ಮಾಲಿಕ್ಯೂಲ್. ಸೊ ಈ ಚಾರ್ಜನ್ನೇ ನಾವು ಜನರಲ್ ಆಗಿ ಚಾರ್ಜ್ ಆಫ್ ದಿ ಅಯಾನ್ ಅಂತ ಹೇಳ್ತೀವಿ. ಸೊ ಅವಾಗ ಆಟಮ್ಸಲ್ಲಿರುವಂಥ ಪ್ರತಿಯೊಂದು ಆಟಮ್ದು ಚಾರ್ಜ್ ಏನಿರುತ್ತೆ, ಅಂದರೆ ಈ ಮಾಲಿಕ್ಯೂಲಲ್ಲಿರುವಂಥ ಪ್ರತಿಯೊಂದು ಆಟಮ್ದು ಚಾರ್ಜ್ ಏನಿರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದನ್ನೇ ನಾವು ಫಾರ್ಮಲ್ ಚಾರ್ಜ್ ಅಂತ ಕರಿತೀವಿ. ಸೊ ಫಾರ್ಮಲ್ ಚಾರ್ಜ್ ಅಂತಂದರೆ ಆಟಮ್ ಚಾರ್ಜ್, ಅಂದರೆ ಒಂದು ಮಾಲಿಕ್ಯೂಲಲ್ಲಿರುವಂಥ ಪ್ರತಿಯೊಂದು ಆಟಮ್ದು ಏನು ಚಾರ್ಜ್ ಬರುತ್ತೋ ಆ ಚಾರ್ಜನ್ನೇ ನಾವು ಫಾರ್ಮಲ್ ಚಾರ್ಜ್ ಅಂತ ಕರಿತೀವಿ. ಇಲ್ಲಿ ಒಂದು ಮಾಲಿಕ್ಯೂಲ್ ಮೇಲ್ಗಡೆ ಏನಾದರೂ ಪ್ಲಸ್ಸು ಇಲ್ಲ ಮೈನಸ್ಸು ಕೊಟ್ಟಿದ್ದಾನೆ ಅಂತಂದರೆ ದಟ್ ಈಸ್ ಫಾರ್ ದಿ ಎಂಟೈರ್ ಮಾಲಿಕ್ಯೂಲ್, ನಾಟ್ ಫಾರ್ ದಿ ಸಿಂಗಲ್ ಆಟಮ್. ಸೊ ಇಷ್ಟನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂತ ಅನ್ನೋದನ್ನು ನೋಡಿ. ದಟ್ ಈಸ್ ದಿ ಲಿಮಿಟೇಷನ್ಸ್ ಆಫ್ ಆಕ್ಟೆಟ್ ರೂಲ್. ಸೊ ಇದುವರೆಗೂ ನಾವು ಡಿಸ್ಕಸ್ ಮಾಡ್ಕೊಂಡು ಬಂದಿರೋದ್ರಲ್ಲಿ ಯಾವ ಮಾಲಿಕ್ಯೂಲ್ಸು ಆಕ್ಟೆಟ್ ರೂಲನ್ನು ಫಾಲೋ ಮಾಡ್ತಾ ಇರುತ್ತೋ ಆ ಎಲ್ಲ ಮಾಲಿಕ್ಯೂಲ್ಸು ಜನರಲ್ ಆಗಿ ಸ್ಟೇಬಲ್, ಅಂದರೆ ಅಂಥ ಮಾಲಿಕ್ಯೂಲ್ಸ್ಗೆ ಎನರ್ಜಿ ತುಂಬ ಕಡಿಮೆ ಇರುತ್ತೆ. ದಟ್ ಈಸ್ ದೋಸ್ ಮಾಲಿಕ್ಯೂಲ್ಸ್ ವಿಚ್ ಫಾಲೋಸ್ ಆಕ್ಟೆಟ್ ರೂಲ್, ದಟ್ ಮಾಲಿಕ್ಯೂಲ್ಸ್ ಜನರಲಿ ಹ್ಯಾಸ್ ವೆರಿ ಲೆಸ್ ಎನರ್ಜಿ. ಸೊ ಲೆಸ್ಸರ್ ದಿ ಎನರ್ಜಿ, ಗ್ರೇಟರ್ ವಿಲ್ ಬಿ ದ ಸ್ಟೆಬಿಲಿಟಿ ಅಂತ ಹೇಳ್ತಾ ಇದ್ವಿ. ಅದನ್ನೇ ಕೋಸೆಲ್ ಅಂಡ್ ಲೆವಿಸ್ ಇಬ್ರು ಸಜೆಸ್ಟ್ ಮಾಡಿದರು. ಬಟ್ ಆದರೆ ಕೆಲವು ಮಾಲಿಕ್ಯೂಲ್ಸು ಆಕ್ಟೆಟ್ ರೂಲನ್ನು ಫಾಲೋ ಮಾಡ್ತಾ ಇಲ್ಲ. ಅಂದರೆ ಏನು, ಪ್ರತಿಯೊಂದು ಆಟಮಲ್ಲೂ 8 ಎಲೆಕ್ಟ್ರಾನ್ಸ್ ಇಲ್ಲ, ಆದರೂ ಅಂಥ ಮಾಲಿಕ್ಯೂಲ್ಸು ನೇಚರಲ್ಲಿ ಸ್ಟೇಬಲ್ ಆಗಿದೆ. ಸೊ ಯಾವುದಂಥ ಮಾಲಿಕ್ಯೂಲ್ಸ್, ಅದರ ಲಿಮಿಟೇಷನ್ಸ್, ಎಷ್ಟೆಷ್ಟು ಮಾಲಿಕ್ಯೂಲ್ಸ್ ಇದೆ ಅನ್ನೋದನ್ನು ನಾವು ಒಂದೊಂದನ್ನೇ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಒನ್, that is there are 3 exceptions to the octet rule. The first one, the incomplete octet of the central atom. So name itself indicates that there is an incomplete octet structure. ಅಂದ್ರೆ ಏನು, ಸೆಂಟ್ರಲ್ ಆಟಮ್ ಅಲ್ಲಿ ಆಕ್ಟೆಟ್ ಅಷ್ಟು ಎಲೆಕ್ಟ್ರಾನ್ಸ್ ಇಲ್ದಿರ ಇರುವಂಥ ಮಾಲಿಕ್ಯೂಲ್ಸ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡಬೇಕು. ಸೊ 8 ಎಲೆಕ್ಟ್ರಾನ್ಸ್ ಇಲ್ದಿರ ಇರುವಂಥ ಮಾಲಿಕ್ಯೂಲ್ಸ್ ಏನದು ನೋಡೋಣ. ದಟ್ ಈಸ್, in some compounds, the number of electrons surrounded to the central atom, the number of electrons surrounded to the central atom is less than 8. ಸೊ ಯಾವುದೇ ಒಂದು ಮಾಲಿಕ್ಯೂಲಲ್ಲಿ, ಅಂದರೆ ಇಲ್ಲಿ ಕೆಲವು ಮಾಲಿಕ್ಯೂಲ್ಸ್ ಮಾತ್ರ, ಎಲ್ಲ ಮಾಲಿಕ್ಯೂಲ್ಸ್ ಅಲ್ಲ, ಕೆಲವು ಮಾಲಿಕ್ಯೂಲ್ಸಲ್ಲಿ ಸೆಂಟ್ರಲ್ ಆಟಮಲ್ಲಿ 8 ಎಲೆಕ್ಟ್ರಾನ್ಸ್ಗಿಂತ ಕಡಿಮೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. So this is especially the case with the elements having the less than 4 valence electrons. So valence electrons 4 ಗಿಂತ ಕಡಿಮೆ ಇರುವಂಥ ಗ್ರೂಪ್ಸಲ್ಲಿ ಜನರಲ್ ಆಗಿ ಇಂಥ ನೇಚರ್ ಬರುತ್ತೆ. ಸೊ ಯಾವುದು, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ lithium chloride and beryllium hydride and boron trichloride. So lithium is a central atom. ಸೊ ನಾವು ಎಲೆಕ್ಟ್ರಾನ್ಸನ್ನು ಕೌಂಟ್ ಮಾಡಿಕೊಂಡು ಅದರ ಲೆವಿಸ್ ಸ್ಟ್ರಕ್ಚರನ್ನು ಬರಿತಾ ಇದ್ದೀವಿ. ಸೊ ನಾನು ಮತ್ತೆ ಇಲ್ಲಿ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಕೌಂಟ್ ಮಾಡಿ ಬರೆಯೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಒಂದೇ ಸಲ ಸ್ಟ್ರಕ್ಚರ್ ಬರಿತೀನಿ. ಸೊ ಲಿಥಿಯಮಲ್ಲಿ ಔಟರ್ ಮೋಸ್ಟ್ ಆರ್ಬಿಟಾಲಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಕ್ಲೋರಿನಲ್ಲಿ ಔಟರ್ ಮೋಸ್ಟ್ ಆರ್ಬಿಟಾಲಲ್ಲಿ 5 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 5 ಎಲೆಕ್ಟ್ರಾನ್ಸಲ್ಲಿ 1 ಎಲೆಕ್ಟ್ರಾನು ಲಿಥಿಯಂ ಜೊತೆ ಶೇರ್ ಮಾಡಿಕೊಂಡು ಒಂದು ಸಿಂಗಲ್ ಕೋವಲೆಂಟ್ ಬಾಂಡ್ ಬಂದಿರುತ್ತೆ. ಸೊ ಲಿಥಿಯಂ ಸಿಂಗಲ್ ಬಾಂಡ್ Cl. ಸೊ ಇವಾಗ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೌಂಟ್ ಮಾಡಿದ್ರೆ ಲಿಥಿಯಮಲ್ಲಿ ಬರೀ 2 ಎಲೆಕ್ಟ್ರಾನ್ಸ್ ಮಾತ್ರ ಬರ್ತಾ ಇದೆ. ಸೊ Cl ಅಲ್ಲೇನೋ ಎಷ್ಟು ಎಲೆಕ್ಟ್ರಾನ್ಸ್ ಬರ್ತಾ ಇದೆ, 8 ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಬಟ್ Cl ಆಕ್ಟೆಟ್ ಅನ್ನ ಫಾಲೋ ಮಾಡ್ತಾ ಇದೆ, ಬಟ್ ಸೆಂಟ್ರಲ್ ಆಟಮ್ ಬಂದು ಆಕ್ಟೆಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಲ್ವಾ. ಸೊ ಅದರಲ್ಲಿ ಬರೀ 2 ಎಲೆಕ್ಟ್ರಾನ್ಸ್ ಮಾತ್ರ ಇದೆ. ಸೊ ಈ 2 ಎಲೆಕ್ಟ್ರಾನ್ಸ್ ಇರುವಂಥದ್ದು ಯಾವುದು ಸ್ಟೇಬಲ್ ಅಂದರೆ ದಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ದಿ ಹೈಡ್ರೋಜನ್. ಯಾಕೆಂದರೆ ಹೈಡ್ರೋಜನ್ಗೆ ನಿಯರೆಸ್ಟ್ ಇರುವಂಥ ನೋಬಲ್ ಗ್ಯಾಸ್ ಯಾವುದು ಅಂತಂದರೆ ಹೀಲಿಯಂ ಅಲ್ವಾ. ಸೊ ಹೈಡ್ರೋಜನ್ 1s1 ಬರಿತೀವಿ, ಹೀಲಿಯಂಗೆ ಏನು ಬರುತ್ತೆ 1s2. ಅದು ಡಬ್ಲೆಟ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಡಬ್ಲೆಟ್ ಕಾನ್ಫಿಗರೇಷನ್ ಇರುವಂಥ ಮೋಸ್ಟ್ ಸ್ಟೇಬಲ್ ಆಟಮ್ ಯಾವುದು ಅಂತಂದರೆ ಹೈಡ್ರೋಜನ್ ಮಾತ್ರನೇ. ಸೊ ಇನ್ನು ಬೇರೆದು ಯಾವುದೂ
ಬರಲ್ಲ ಅಲ್ಲಿ, ಅದನ್ನು ನಾವು ಡಬ್ಲೆಟ್ ಇರಬಾರ್ದು ಅಂದ್ರೇನು, ಟೋಟಲ್ ಆಗಿ ಅಲ್ಲಿ ಆ ಆಟಮ್ಗೆ 8 ಎಲೆಕ್ಟ್ರಾನ್ಸ್ ಇರಲೇಬೇಕು. ಬಟ್ ಇಲ್ಲಿ ಲಿಥಿಯಂಗೆ 2 ಎಲೆಕ್ಟ್ರಾನ್ಸ್ ಮಾತ್ರ ಇದೆ. ಸೊ ಅಂದ್ರೆ ಏನು, ಈ ಮಾಲಿಕ್ಯೂಲ್ ಸ್ಟೇಬಲ್, ಬಟ್ ಇದು ಆಕ್ಟೆಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್, ಬೆರಿಲಿಯಂ ಹೈಡ್ರೈಡ್. ಸೊ ಬೆರಿಲಿಯಂ ಅಂತ ತಗೊಂಡಾಗ, ಸೊ ಬೆರಿಯಂ ಇಲ್ಲಿರುವಂಥ 2 ಎಲೆಕ್ಟ್ರಾನ್ಸ್ ಹೈಡ್ರೋಜನ್ ಅಲ್ಲಿರುವಂಥ ಒಂದೊಂದು ಎಲೆಕ್ಟ್ರಾನ್ಸ್ ಜೊತೆ ಶೇರ್ ಮಾಡಿಕೊಂಡು ಒಂದು ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ ಅವಾಗ ಎಲೆಕ್ಟ್ರಾನ್ಸ್ ಕೌಂಟ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ, ಹೈಡ್ರೋಜನ್ ಕಂಟೈನ್ಸ್ 2 electrons, but this beryllium contains only 4 electrons. Total agi 2 plus 2 4 electrons. And next boron trichloride, BCl3. So 3 Cls ಮಧ್ಯದಲ್ಲೂ ಒಂದೊಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಬೋರಾನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಬರ್ತದೆ, 2 4 6. ಅಂದರೆ ಇಲ್ಲಿ ನಾನು ಎಲೆಕ್ಟ್ರಾನ್ಸ್ ಬರ್ದಿಲ್ಲ ಅಂತಂದರೆ ರಿಮೈನಿಂಗ್ ಎಲೆಕ್ಟ್ರಾನ್ಸ್ ಎಲ್ಲಾನು ಅಂದರೆ 8 ಎಲೆಕ್ಟ್ರಾನ್ಸು CL ಅಲ್ಲಿ ಇರುತ್ತೆ, ಅಂದರೆ 8 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅದು ಬರೆದ್ರೂ ಓಕೆ, ಬರೆದಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಸೆಂಟ್ರಲ್ ಆಟಮಲ್ಲಿ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಬರೀ 6 ಎಲೆಕ್ಟ್ರಾನ್ಸ್ ಮಾತ್ರ ಬರ್ತಾ ಇದೆ. ಸೊ ಅಂದರೆ ಈ ಮಾಲಿಕ್ಯೂಲ್ಸಲ್ಲಿ ಸೆಂಟ್ರಲ್ ಆಟಮಲ್ಲಿ ಯಾವುದ್ರಲ್ಲೂ 8 ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಈ ಥರ ಯಾವುದು ಆಟಮ್ಸಲ್ಲಿ 8 ಎಲೆಕ್ಟ್ರಾನ್ಸ್ ಇರಲ್ವೋ ಅಂಥದನ್ನೇ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಅಂದರೆ ದಟ್ ಈಸ್ ಇನ್ ದಿ ಕಾಂಪೌಂಡ್ಸ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸರೌಂಡೆಡ್ ಟು ಎ ಸೆಂಟ್ರಲ್ ಆಟಮ್ ಈಸ್ ಲೆಸ್ ದ್ಯಾನ್ 8. ಸೊ ಎಸ್ಪೆಷಲಿ ದ ಕೇಸ್ ವಿತ್ ದಿ ಎಲಿಮೆಂಟ್ಸ್ ಹ್ಯಾವಿಂಗ್ ದಿ ಲೆಸ್ ದ್ಯಾನ್ 4 ಎಲೆಕ್ಟ್ರಾನ್ಸ್, that elements shows the incomplete octet of the central atom. And next limitation, that is odd electron molecule. That is, in molecules with an odd number of electrons like nitric oxide and nitrogen dioxide, the octet rule is not satisfied by all the atoms. So ella atoms gunu ಆಕ್ಟೆಟ್ ರೂಲನ್ನು ಸ್ಟ್ಯಾಟಿಸ್ಫೈ ಮಾಡಿರಲ್ಲ. ಸೊ ಏನಿದು ನೈಟ್ರೋಜನ್ ಮಾನಾಕ್ಸೈಡ್ ಆರ್ ನೈಟ್ರೋಜನ್ ಡೈಆಕ್ಸೈಡ್ ಅಂತಂದರೆ ಯಾವುದು, ಅದರ ಸ್ಟ್ರಕ್ಚರ್ಸ್ ಏನಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಈ ಲೆವಿಸ್ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ನೋಡಿದ್ರೆ, ಇಲ್ಲ ಫಸ್ಟು ನೈಟ್ರೋಜನ್ ಆಕ್ಸೈಡ್ ನೋಡೋಣ. ಸೊ ನೈಟ್ರೋಜನ್ ಆಕ್ಸೈಡ್ದು ಲೆವಿಸ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಸೊ ನೀವು ಇದನ್ನು ಡೈರೆಕ್ಟಾಗಿ ಬರಿಬೇಡಿ, ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ಕೌಂಟ್ ಮಾಡಿ ಆಮೇಲೆ ನೀವು ಲೆವಿಸ್ ಸ್ಟ್ರಕ್ಚರನ್ನು ಬರೀರಿ. ಸೊ ಇಲ್ಲಿ ಲೆವಿಸ್ ಸ್ಟ್ರಕ್ಚರ್ ಬರೆದ ಮೇಲೆ ಎಲೆಕ್ಟ್ರಾನ್ಸನ್ನು ಕೌಂಟ್ ಮಾಡಿದ್ರೆ ಆಕ್ಸಿಜನ್ನಲ್ಲಿ 2 4 6 8 ಎಲೆಕ್ಟ್ರಾನ್ಸ್ ಇದೆ. ಬಟ್ ನೈಟ್ರೋಜನಲ್ಲಿ ಎಷ್ಟಿದೆ, 2 4 6 ಪ್ಲಸ್ 1 ಅಲ್ವಾ, ಸಿಂಗಲ್ ಎಲೆಕ್ಟ್ರಾನ್ ಇದೆ. ಟೋಟಲ್ ಎಲೆಕ್ಟ್ರಾನ್ಸು ನೈಟ್ರೋಜನ್ನಲ್ಲಿ ಎಷ್ಟು ಬರ್ತಾ ಇದೆ, 7 ಡಾಟ್ಸ್ ಬರ್ತಾ ಇದೆ, ಅಂದರೆ 7 ಎಲೆಕ್ಟ್ರಾನ್ಸ್ ಬರ್ತಾ ಇದೆ ಅಲ್ವಾ. ಸೊ ಈ 7 ಎಲೆಕ್ಟ್ರಾನ್ಸ್ ಇದೆ ಅಂತಂದರೆ ಅದನ್ನು ನಾವೇನು ಕರಿತೀವಿ, ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಜನರಲ್ ಆಗಿ ಆಕ್ಟೆಟ್ ರೂಲನ್ನು ಸ್ಯಾಟಿಸ್ಫೈ ಮಾಡಬೇಕು ಅಂತಂದರೆ 8 ಎಲೆಕ್ಟ್ರಾನ್ಸ್ ಇರಬೇಕು. ಬಟ್ ನೈಟ್ರೋಜನಲ್ಲಿ ಬರೀ 7 ಎಲೆಕ್ಟ್ರಾನ್ಸ್ ಮಾತ್ರ ಇದೆ. ಸೊ ಇದೂ ನಾವು ಏನಂತ ಕರಿಬೋದು, ಲಿಮಿಟೇಷನ್ ಆಫ್ ಆಕ್ಟೆಟ್ ರೂಲ್ ಅಂತ ಕರಿಬೋದು. ಆ್ಯಂಡ್ ಇನ್ನೊಂದು ಮಾಲಿಕ್ಯೂಲ್ ದಟ್ ಈಸ್ ನೈಟ್ರೋಜನ್ ಡೈಆಕ್ಸೈಡ್. ಸೊ ನೈಟ್ರೋಜನ್ ಡೈಆಕ್ಸೈಡ್ದು ಲೆವಿಸ್ ಸ್ಟ್ರಕ್ಚರ್ ತಗೊಂಡ್ರೆ ದಟ್ ಈಸ್ ಆಕ್ಸಿಜನ್ ಆ್ಯಂಡ್ 2 electrons and oxygen 1 2 3 4 5 6, and it is minus charge and it is plus charge. Careful agi structure ಅನ್ನು ಅಬ್ಸರ್ವ್ ಮಾಡಿ. ಟೋಟಲ್ ಮಾಲಿಕ್ಯೂಲ್ಗೆ ಏನೂ ಚಾರ್ಜ್ ಇಲ್ಲ. ಯಾಕೆ ಟೋಟಲ್ ಮಾಲಿಕ್ಯೂಲ್ಗೆ ಏನೂ ಚಾರ್ಜ್ ಇಲ್ಲ ಅಂತಂದರೆ ಇಲ್ಲಿ ಈಕ್ವಲ್ ನಂಬರ್ಸ್ಟು ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜಸ್ ಇದೆ. ಸೊ ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಇರೋದ್ರಿಂದ ಇಲ್ಲೇನಾಗಿದೆ, ನ್ಯೂಟ್ರಲ್ ಮಾಲಿಕ್ಯೂಲ್ ಆಗೋಗಿದೆ. ಸೊ ಅದಕ್ಕೆ ಟೋಟಲ್ ಮಾಲಿಕ್ಯೂಲ್ಗೆ ಚಾರ್ಜ್ ಇಲ್ಲ. ಬಟ್ ಆ ಮಾಲಿಕ್ಯೂಲ್ದು ಲೆವಿಸ್ ಸ್ಟ್ರಕ್ಚರ್ ನೋಡಿದ್ರೆ ಆ ಲೆವಿಸ್ ಸ್ಟ್ರಕ್ಚರಲ್ಲಿ ನೈಟ್ರೋಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ, ಅಂದರೆ ನೈಟ್ರೋಜನ್ ಒಂದು ಎಲೆಕ್ಟ್ರಾನನ್ನು ಲಾಸ್ ಮಾಡಿಕೊಂಡಿದೆ. ಆ ಎಲೆಕ್ಟ್ರಾನನ್ನು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಿದೆ, ಆಕ್ಸಿಜನ್ಗೆ ಟ್ರಾನ್ಸ್ಫರ್ ಮಾಡಿ ಇದ್ರಿಗೆ ಆಕ್ಟೆಟ್ ರೂಲನ್ನು ಸ್ಯಾಟಿಸ್ಫೈ ಆಗೋ ಥರ ಮಾಡ್ತಾ ಇದೆ. ಸೊ ಇವಾಗ ನೈಟ್ರೋಜನಲ್ಲಿ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 2 4 6 ಪ್ಲಸ್ 1, ಟೋಟಲ್ 7 ಎಲೆಕ್ಟ್ರಾನ್ಸ್ ಮಾತ್ರ ಇದೆ. ಅದೇ ಆಕ್ಸಿಜನ್ ನೋಡಿ 2 4 6 8, ಇಲ್ಲಿ 8 ಎಲೆಕ್ಟ್ರಾನ್ಸ್ ಬಂತು,
ಈ ಆಕ್ಸಿಜನಲ್ಲೂ 2 4 6 8 ಇಲ್ಲೂ 8 ಎಲೆಕ್ಟ್ರಾನ್ಸ್ ಬಂತು. ಬಟ್ ನೈಟ್ರೋಜನಲ್ಲಿ 7 ಎಲೆಕ್ಟ್ರಾನ್ಸ್ ಮಾತ್ರ ಬರ್ತಾ ಇದೆ. ಸೊ ಇಂಥ ಮಾಲಿಕ್ಯೂಲ್ಸನ್ನೇ ನಾವೇನಂತ ಕರಿತೀವಿ, ದಟ್ ಈಸ್ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಈ ಆಡ್ ಎಲೆಕ್ಟ್ರಾನ್ಸ್ ಮಾಲಿಕ್ಯೂಲ್ಸಲ್ಲಿ ಸೆಂಟ್ರಲ್ ಆಟಮಲ್ಲಿ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇಂಥ ಮಾಲಿಕ್ಯೂಲ್ಸು ಆಕ್ಟೆಟ್ ರೂಲನ್ನು ಒಬೇ ಮಾಡ್ತಾ ಇಲ್ಲ, ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಆ್ಯಂಡ್ ಒನ್ ಮೋರ್ ಲಿಮಿಟೇಷನ್, ದಟ್ ಈಸ್ ಎಕ್ಸ್ಪ್ಯಾಂಡೆಡ್ ಆಕ್ಟೆಟ್. ಸೊ ಏನಿದು ಎಕ್ಸ್ಪ್ಯಾಂಡೆಡ್ ಆಕ್ಟೆಟ್ ಅಂತಂದರೆ, ದಟ್ ಈಸ್ ಎಲಿಮೆಂಟ್ಸ್ ಇನ್ ಆ್ಯಂಡ್ ಬಿಯಾಂಡ್ ದಿ ಥರ್ಡ್ ಪೀರಿಯಡ್ ಆಫ್ ದಿ ಪೀರಿಯಾಡಿಕ್ ಟೇಬಲ್. So the elements in and beyond the third period of the periodic table, that is 3s, 3p and 3d orbitals also available for bonding. So general agi, so elements general agi yav period alli ide, third period, and third period ಆದಮೇಲೆ ಬರುವಂತ ಎಲ್ಲಾ ಎಲಿಮೆಂಟ್ಸ್ ಅಲ್ಲೂ 3s ಆರ್ಬಿಟಾಲ್ಸು 3p ಆರ್ಬಿಟಾಲ್ಸ್ ಜೊತೆಗೆ 3d ಆರ್ಬಿಟಾಲ್ಸು ಇರೋದ್ರಿಂದ, ಅಂದ್ರೆ ಏನು, ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಜನರಲ್ ಆಗಿ ಈ ಎಕ್ಸ್ಪ್ಯಾಂಡೆಡ್ ಆಕ್ಟೆಟ್ ಸ್ಟ್ರಕ್ಚರ್ ಬರುತ್ತೆ. ಸೊ ಇನ್ ಎ ನಂಬರ್ ಆಫ್ ಕಾಂಪೌಂಡ್ಸ್ ಆಫ್ ದೀಸ್ ಎಲಿಮೆಂಟ್ಸ್ ದೇರ್ ಆರ್ ಮೋರ್ ದ್ಯಾನ್ 8 ಎಲೆಕ್ಟ್ರಾನ್ಸ್ ಆರ್ 8 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಸೆಂಟ್ರಲ್ ಮೆಟಲ್. ಸೊ ದಿಸ್ ಈಸ್ ಟು ಬಿ ಟರ್ಮ್ಡ್ ಆಸ್ ಎಕ್ಸ್ಪ್ಯಾಂಡೆಡ್ ಆಕ್ಟೆಟ್. ನೇಮೇಲೆ ಗೊತ್ತಾಗುತ್ತೆ. ಎಕ್ಸ್ಪ್ಯಾಂಡೆಡ್ ಅಂದ್ರೇನು, ಇಟ್ ಕಂಟೈನ್ಸ್ ಮೋರ್ ದ್ಯಾನ್ 8 ಎಲೆಕ್ಟ್ರಾನ್ಸ್ ಆನ್ ದಿ ಸೆಂಟ್ರಲ್ ಆಟಮ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಫಾಸ್ಫರಸ್ ಪೆಂಟಾಫ್ಲೋರೈಡ್, ದಟ್ ಈಸ್ PF5, ಫಾಸ್ಫರಸ್ ಪೆಂಟಾಫ್ಲೋರೈಡ್. ಸೊ ಈ ಫಾಸ್ಫರಸ್ ಪೆಂಟಾಫ್ಲೋರೈಡ್ದು ಸ್ಟ್ರಕ್ಚರನ್ನು ತಗೊಂಡ್ರೆ, ಸೊ ಜನರಲ್ ಆಗಿ ಇದು ಟ್ರಿಗನಲ್ ಬೈಪಿರಮಿಡಲ್ ಸ್ಟ್ರಕ್ಚರ್ ಇರುತ್ತೆ. ಸೊ 3 ಬಾಂಡ್ಸ್ and 1 above and 1 below. ಸೊ ನೀವು ಈ ಸ್ಟ್ರಕ್ಚರ್ಸನ್ನು ಬರೆಯೋದು ಹೆಂಗೆ ಅಂತ ಅನ್ನೋದನ್ನು ಇವಾಗೆ ನೀವು ಟೆನ್ಷನ್ ಮಾಡಿ ತಗೊಳ್ಳೋ ಅವಸರ ಇಲ್ಲ. ಸೊ ಈ ಸ್ಟ್ರಕ್ಚರ್ಸ್ ಯಾವ ಥರ ಬರೀಬೇಕು ಅನ್ನೋದನ್ನು ನೀವು ಇವಾಗೆ ಕಲ್ತ್ಕೊಳ್ಳೋ ಅಂಥ ಅವಸರ ಇಲ್ಲ. ಯಾಕಂದರೆ ಈ ಸ್ಟ್ರಕ್ಚರ್ಸನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 5 ಬಾಂಡ್ಸು ಫಾಸ್ಫರಸ್ಗೆ ಅಟ್ಯಾಚ್ ಆಗಿದೆ. ರಿಮೈನಿಂಗ್ ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ನಾನು ಬರಿತಾ ಇದ್ದೀನಿ. ದಟ್ ಈಸ್ ಪ್ರತಿಯೊಂದು ಆಟಮಲ್ಲೂ 8 ಎಲೆಕ್ಟ್ರಾನ್ಸ್ ಇರುತ್ತೆ. ನೀವು ಅದನ್ನು ಲೆವಿಸ್ ಡಾಟ್ ಸ್ಟ್ರಕ್ಚರಲ್ಲಿ ನಾವು ಡಿಸ್ಕಸ್ ಮಾಡಿರೋಂಗೆ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ಕೌಂಟ್ ಮಾಡಿ ಅದರ ಪ್ರಕಾರ ಬರೀರಿ. ಸೊ ಈ ಫ್ಲೋರಿನ್ ಆಟಮ್ಸಲ್ಲಿ ಎಲ್ಲದರಲ್ಲೂ 8 ಎಲೆಕ್ಟ್ರಾನ್ಸ್ ಬಂದಿದೆ. ಬಟ್ ಫಾಸ್ಫರಸ್ಸಲ್ಲಿ ಎಲೆಕ್ಟ್ರಾನ್ಸನ್ನು ಕೌಂಟ್ ಮಾಡಿ. ಸೊ ಇಲ್ಲಿ 2 ಇದೆ ಆ್ಯಂಡ್ 2 ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್. ಸೊ 2 4 6 8 10. ಸೊ ಫಾಸ್ಫರಸ್ಸಲ್ಲಿ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಬರ್ತಾ ಇದೆ? 10 ಬರ್ತಾ ಇದೆ. ಸೊ ಅಂದ್ರೇನು, ಇಟ್ ಈಸ್ ಮೋರ್ ದ್ಯಾನ್ 8. ಸೊ 8ಗಿಂತ ಜಾಸ್ತಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಈ ಥರ ನೇಚರ್ ಬರುವಂಥ ಎಲಿಮೆಂಟ್ಸ್ ಜನರಲ್ ಆಗಿ ಪೀರಿಯಾಡಿಕ್ ಟೇಬಲಲ್ಲಿ ಎಲ್ಲಿರುತ್ತೆ ಅನ್ನೋದನ್ನೇ ಹೇಳಿದ್ದೀನಿ. ದಟ್ ಈಸ್ ಎಲಿಮೆಂಟ್ ಇನ್ ಆ್ಯಂಡ್ ಬಿಯಾಂಡ್ ದಿ ಥರ್ಡ್ ಪೀರಿಯಡ್ ಆಫ್ ದಿ ಪೀರಿಯಾಡಿಕ್ ಟೇಬಲ್. ಸೊ ಈ ಎಲಿಮೆಂಟ್ಸಲ್ಲಿ ಮಾತ್ರನೇ ಈ ಥರ ನೇಚರ್ ಬರುವಂಥದ್ದು, ಅಂದರೆ ಎಕ್ಸ್ಪ್ಯಾಂಡೆಡ್ ಆಕ್ಟೆಟ್ ನೇಚರ್ ಇರುವಂಥ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗೋದು. ಆ್ಯಂಡ್ ಒನ್ ಮೋರ್ ಮಾಲಿಕ್ಯೂಲ್, ದಟ್ ಈಸ್ SF6, ಸಲ್ಫರ್ ಹೆಕ್ಸಾಫ್ಲೋರೈಡ್. ಸೊ ಸಲ್ಫರ್, ಸೊ F6 ಅಂತ ಕೊಟ್ಟಿದ್ದಾನೆ. ಅಂದರೆ ಏನು ಗೊತ್ತಾ, 6 ಫ್ಲೋರಿನ್ ಆಟಮ್ಸ್ ಅಟ್ಯಾಚ್ ಆಗಬೇಕು. ಸೊ 6 ಫ್ಲೋರಿನ್ ಆಟಮ್ಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ 4 5 + 1 6. ಸೊ ಈ 6 ಫ್ಲೋರಿನ್ ಆಟಮ್ಸನ್ನು ಬರೀರಿ. ಸೊ ಸಲ್ಫರ್ ಆಟಮ್ಗೆ 6 ಫ್ಲೋರಿನ್ ಆಟಮ್ಸ್ ಅಟ್ಯಾಚ್ ಆಗಿದೆ. ಆ್ಯಂಡ್ ಪ್ರತಿಯೊಂದು ಫ್ಲೋರಿನ್ ಆಟಮ್ಸಲ್ಲೂ 8 ಎಲೆಕ್ಟ್ರಾನ್ಸ್ ಇರುತ್ತೆ, ಅಂದರೆ ಆಕ್ಟೆಟ್ ರೂಲನ್ನು ಸ್ಯಾಟಿಸ್ಫೈ ಮಾಡಿರುತ್ತದು. ಆ್ಯಂಡ್ ಸಲ್ಫರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನು ಕೌಂಟ್ ಮಾಡಿದ್ರೆ, ಸಲ್ಫರಲ್ಲಿ ಎಷ್ಟಿದೆ? 2 4 6 8 10 + 12. ಕರೆಕ್ಟ್ ಅಲ್ವಾ? 2 4 6 8 10 12. ಸೊ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ದಿ ಸಲ್ಫರ್ ಆಟಮ್ ಈಸ್ ಈಕ್ವಲ್ ಟು 12. ಸೊ 12 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಸೊ ಅದೇ ಥರ ಸಲ್ಫ್ಯೂರಿಕ್ ಆ್ಯಸಿಡ್ದು ಸ್ಟ್ರಕ್ಚರ್ ನೋಡಿದ್ರೆ H2SO4. ಸೊ ಸಲ್ಫ್ಯೂರಿಕ್ ಆ್ಯಸಿಡಲ್ಲೂ ಅಷ್ಟೇ. ಸೊ ಅಂದರೆ ಸ್ಟ್ರಕ್ಚರ್ಸ್ ಬರೆಯೋದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
S double bond O, and it is OH, and it is OH. ಇದು ಸಲ್ಫ್ಯೂರಿಕ್ ಆಸಿಡ್ ಸ್ಟ್ರಕ್ಚರ್. ಸೊ ಇಲ್ಲೂ ಅಷ್ಟೇ ಪ್ರತಿಯೊಂದು ಆಟಮ್ ಅಲ್ಲೂ 8 ಎಲೆಕ್ಟ್ರಾನ್ಸ್ ಇರುತ್ತೆ ಎಕ್ಸೆಪ್ಟ್ ಸೆಂಟ್ರಲ್ ಆಟಮ್. ಕೌಂಟ್ ಮಾಡ್ಕೊಳ್ಳಿ. ಹೈಡ್ರೋಜನ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಅಷ್ಟೇ ಇರಬೇಕಾಗಿದ್ದು. ಆಕ್ಸಿಜನ್ ಅಲ್ಲಿ 2 4 6 8, ಆಕ್ಸಿಜನ್ 2 4 6 8, ಹೈಡ್ರೋಜನ್ 2. ಈ ಆಕ್ಸಿಜನ್ ಅಲ್ಲಿ 2 4 6 8, ಈ ಆಕ್ಸಿಜನ್ ಅಲ್ಲಿ 2 4 6 8. ಬಟ್ ಸಲ್ಫರ್ ಅಲ್ಲಿ ಕೌಂಟ್ ಮಾಡಿ 2 4 6 8 10 12. ಎಷ್ಟು ಎಲೆಕ್ಟ್ರಾನ್ಸ್ ಬರ್ತದೆ ಸೆಂಟ್ರಲ್ ಆಟಮ್ ಅಲ್ಲಿ? ದಟ್ ಹ್ಯಾಸ್ 12 ಎಲೆಕ್ಟ್ರಾನ್ಸ್ ಆರ್ 12 valence electrons. So if the central atom has more number of electrons than octet, such molecules are generally to be called as expanded octet, and the molecules are to be called as expanded octet molecules. Generally, the elements present in and beyond the third period of the periodic table, that elements generally shows the expanded octet structure. ಸೊ ಯಾಕೆ ಈ ಥರ ಎಕ್ಸ್ಪ್ಯಾಂಡೆಡ್ ಸ್ಟ್ರಕ್ಚರ್ ಬರುತ್ತೆ ಅನ್ನೋದಕ್ಕೆ ಮೈನ್ ರೀಸನ್ ಇದೆ. ಆ ಎಲಿಮೆಂಟ್ಸಲ್ಲಿ 3s 3p ಆರ್ಬಿಟಲ್ಸ್ ಜೊತೆಗೆ 3d ಆರ್ಬಿಟಲ್ಸು ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಆ ಬಾಂಡಿಂಗ್ ಯಾವ ಥರ ಇರೋದನ್ನು ನಾವು ಈ ಚಾಪ್ಟರ್ ಎಂಡಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಈ ಥರ್ಡ್ ಪೀರಿಯಡಲ್ಲಿರುವಂಥ ಎಲಿಮೆಂಟ್ಸ್ ಯಾವುದು ಅನ್ನೋದನ್ನು ನೀವು ಆಲ್ರೆಡಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಚಾಪ್ಟ್ರಲ್ಲಿ ಸ್ಟಡಿ ಮಾಡಿರ್ತೀರ. ಸೊ ಅದಕ್ಕೆ ನಾನು ಅದನ್ನು ಮತ್ತೆ ಡೀಟೇಲಾಗಿ ಹೇಳ್ತಾ ಇಲ್ಲ. ಸೊ ಥರ್ಡ್ ಪೀರಿಯಡಲ್ಲಿರುವಂಥ ಎಲಿಮೆಂಟ್ಸು ಆ್ಯಂಡ್ ಅದಾದಮೇಲೆ ಬರುವಂಥ ಎಲ್ಲದರಲ್ಲೂ ಸೊ 3d ಆರ್ಬಿಟಾಲ್ಸು ಇನ್ವಾಲ್ವ್ ಆಗಿರೋದ್ರಿಂದ, ಅಂದರೆ ಡಿ ಆರ್ಬಿಟಾಲ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಇಲ್ಲಿ ಎಕ್ಸ್ಪ್ಯಾಂಡೆಡ್ ಆಕ್ಟೆಟ್ ಸ್ಟ್ರಕ್ಚರ್ ಬರುತ್ತೆ. ಆ್ಯಂಡ್ ಒನ್ ಮೋರ್ ಲಿಮಿಟೇಷನ್. ಸೊ ಇಟ್ ಈಸ್ ಕ್ಲಿಯರ್ ದಟ್ ಆಕ್ಟೆಟ್ ರೂಲ್ ಈಸ್ ಬೇಸ್ಡ್ ಅಪಾನ್ ದಿ ಕೆಮಿಕಲ್ ಇನರ್ಟ್ನೆಸ್ ಆಫ್ ನೋಬಲ್ ಗ್ಯಾಸಸ್. ಸೊ ಲೆವಿಸ್ ಆ್ಯಂಡ್ ಕೋಸೆಲ್ ಎಕ್ಸ್ಪ್ಲೈನ್ ಮಾಡಿದ್ದೆ ಮೇನ್ಲಿ ಬೇಸ್ಡ್ ಆನ್ ದಿ ರೆಫರೆನ್ಸ್ ಆಫ್ ನೋಬಲ್ ಗ್ಯಾಸಸ್. ಸೊ ನೋಬಲ್ ಗ್ಯಾಸಸ್ಸು ಜನರಲ್ ಆಗಿ ಇನ್ನರ್ಟ್ ನೇಚರ್ ಇರುತ್ತೆ ಅಂತ ಹೇಳಿದರು. ಅಂದರೆ ಯಾವುದ್ರ ಜೊತೆನೂ ಬೇಗ ರಿಯಾಕ್ಷನ್ ಆಗಲ್ಲ. ಯಾಕೆ ರಿಯಾಕ್ಷನ್ ಆಗಲ್ಲ ಅಂತಂದರೆ ಆಲ್ರೆಡಿ ದಟ್ ಕಂಟೈನ್ಸ್ ಎ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅಂದರೆ ಕಂಪ್ಲೀಟಾಗಿ ಪೇರಪ್ ಆಗಿರೋಂಥ ಕಾನ್ಫಿಗರೇಷನ್ ಇರೋದು. ಸೊ ಪೇರಪ್ ಆಗಿದೆ ಅಂತಂದರೆ ಏನಾಗುತ್ತೆ, ಔಟರ್ ಮೋಸ್ಟ್ ಆರ್ಬಿಟಲಲ್ಲಿ 8 ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಅವರ ಅಸಂಪ್ಷನ್. ಸೊ ಅದು ಕರೆಕ್ಟ್. ಪ್ರತಿಯೊಂದು ಆಟಮಲ್ಲೂ ನೋಬಲ್ ಗ್ಯಾಸಸ್ಸಲ್ಲಿ 8 ಎಲೆಕ್ಟ್ರಾನ್ಸ್ ಇರುತ್ತೆ. ಹೌಎವರ್, ಸಮ್ ನೋಬಲ್ ಗ್ಯಾಸಸ್ ಲೈಕ್ xenon and krypton also combine with the oxygen and fluorine to form a number of compounds. So fluorine and oxygen ಜೊತೆ ಈ ನೋಬಲ್ ಗ್ಯಾಸಸ್, ಅಂದರೆ ಅದರಲ್ಲಿ ಎಲ್ಲ ನೋಬಲ್ ಗ್ಯಾಸಸ್ ಅಲ್ಲ, ಕೆಲವು ನೋಬಲ್ ಗ್ಯಾಸಸ್, ಯಾವುದು xenon and krypton. ಸೊ ಇವೆರಡೂ ನೋಬಲ್ ಗ್ಯಾಸಸ್ಸು ಯಾವುದ್ರ ಜೊತೆ ಆಕ್ಸಿಜನ್ ಆ್ಯಂಡ್ ಫ್ಲೂರಿನ್ ಜೊತೆ ರಿಯಾಕ್ಷನ್ ಆಗಿ ಕೆಲವು ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡ್ತಾ ಇದೆ. ಸೊ ಅದು xenon ಫ್ಲೂರೈಡ್ ಆ್ಯಂಡ್ ಕ್ರಿಪ್ಟಾನ್ ಫ್ಲೂರೈಡ್, xenon ಆಕ್ಸೋಫ್ಲೂರೈಡ್ ಅಂತ ಕರಿತೀವಿ. ಸೊ ಈ ಕಾಂಪೌಂಡ್ಸ್ ಯಾಕೆ ಫಾರ್ಮೇಷನ್ ಆಗುತ್ತೆ? ಜನರಲ್ ಆಗಿ ಏನು ಲೆವಿಸ್ ಆ್ಯಂಡ್ ಕೋಸೆಲ್ ಥಿಯರಿ ಪ್ರಕಾರ ಯಾವ ನೋಬಲ್ ಗ್ಯಾಸಸ್ಸೂ ಬೇರೆ ಎಲಿಮೆಂಟ್ಸ್ ಜೊತೆ ಆಗಿರ್ಬೋದು, ಇಲ್ಲ ಅದರದೇ ಎಲಿಮೆಂಟ್ಸ್ ಜೊತೆ ರಿಯಾಕ್ಷನ್ ಆಗಬಾರ್ದು ಅನ್ನೋದು ಅವ್ರ ಕಾನ್ಸೆಪ್ಟ್. ಯಾಕೆ ಆ ಥರ ಹೇಳಿದ್ದಾರೆ? ಅದರಲ್ಲಿ ಪ್ರತಿಯೊಂದು ಆಟಮಲ್ಲೂ 8 ಎಲೆಕ್ಟ್ರಾನ್ಸ್ ಇರುತ್ತೆ, ಆಕ್ಟೆಟ್ ರೂಲನ್ನು ಸ್ಯಾಟಿಸ್ಫೈ ಮಾಡಿರುತ್ತೆ ಅಂತ ಅರ್ಥ. ಬಟ್ ಆದರೆ ಈ xenon ಕ್ರಿಪ್ಟಾನು ಬೇರೆ ಎಲಿಮೆಂಟ್ಸ್ ಜೊತೆ ರಿಯಾಕ್ಷನ್ ಆಗ್ತಾ ಇದೆ ಅಂದರೆ ಅರ್ಥ ಏನು, ಇಲ್ಲಿ ಈ ಕಾಂಪೌಂಡ್ಸ್ಗೆ ಆಕ್ಟೆಟ್ ರೂಲು ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ ಅಲ್ವಾ? ಸೊ ದಿಸ್ ಆಕ್ಟೆಟ್ ರೂಲ್ ಈಸ್ ಬೇಸ್ಡ್ ಆನ್ ದಿ chemical inertness of the noble gases, but some noble gases also combine with the oxygen and fluorine and it forms a number of compounds. So these compounds does not follow the octet rule. And one more limitation is that this theory does not account for the shape of the molecule. ಇಲ್ಲಿ ನಾನು ಕೆಲವು ಮಾಲಿಕ್ಯೂಲ್ಸ್ ಬರೆದೆ, ಯಾವುದು
PF5 ಆಗಿರ್ಬೋದು, SF6 ಆಗಿರ್ಬೋದು, H2SO4 ಆಗಿರ್ಬೋದು. ಸೊ ಇದರಲ್ಲಿ ಎಸ್ಪೆಷಲಿ PF5 ಆ್ಯಂಡ್ SF6 ತಗೋಣ. ಈ ಮಾಲಿಕ್ಯೂಲ್ಸ್ದು ಸ್ಟ್ರಕ್ಚರ್ಸ್ ಬಗ್ಗೆ ನಿಮ್ಗೆ ಇದರಲ್ಲಿ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರೋದ್ರಲ್ಲಿ ಎಲ್ಲೂ ಯಾವ ಪಾಯಿಂಟು ಬರಲಿಲ್ಲ ಅಲ್ವಾ. PF5 ಯಾವ ಥರ ಸ್ಟ್ರಕ್ಚರ್ ಇರಬೇಕು, SF6 ಯಾವ ಥರ ಸ್ಟ್ರಕ್ಚರ್ ಇರಬೇಕು ಅನ್ನೋ ಇನ್ಫಾರ್ಮೇಷನ್ ಏನೂ ಈ ಆಕ್ಟೇಟ್ ರೂಲಲ್ಲಿ ಕೊಟ್ಟಿಲ್ಲ. There is no information regarding the geometrical shapes of the molecules, right? So these are the 5 limitations of octet rule.